ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಈ ಸದ್ಯಕ್ಕೆ ಸೂಪರಾಗಂತೂ ಇಲ್ಲ. ಒಂದು ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ಗಾಡಿದು ವೀಲ್ ಇದೆಯಲ್ಲ, ವೀಲ್ ಬೆಂಡಾಗ್ಬಿಟ್ಟಿದೆ ಇಲ್ಲಿ. ಅದು ಮೊನ್ನೆ ಊರಿಗೆ ಹೋದಾಗ ಆಗಿದ್ದ ಕೆಲಸ. ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ. ಫುಲ್ಲು ಲೈಟಾಗಿ ಏರ್ ಲೀಕ್ ಆಗ್ತಾಯಿದೆ ಇದರಲ್ಲಿ. ಏರ್ ಲೀಕ್ ಆಗ್ತಾಯಿದೆ. ಅದಕ್ಕೆ ನೆನ್ನೆ ರೈಡ್ಗೆ ಹೋಗ್ಬೇಕಾಗಿತ್ತು, ಅದು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಶೋರೂಮ್ಗೆ ತೊಗೊಂಡೋಗೋಣ ಅಂತ ಹೋಗ್ತಾಯಿದ್ದೀನಿ. ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ. ನಿಮಗೆ ಮುಂದೆ ಹೋಯ್ತಾ ಅದ್ರ ಬಗ್ಗೆ ಹೇಳ್ತೀನಿ ಏನಾಯಿತು ಅಂತ. ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಯಿತು. ಏನಂದರೆ ಈ ತುಮಕೂರಿಂದ ನಮ್ಮೂರು ಸೈಡು KB ಕ್ರಾಸು ಚಿಕ್ಕನಕ್ನಳ್ಳಿ ಆ ಕಡೆ ಹೋಗೋ ಸೈಡಲ್ಲಿ ಹೈವೇ ಮಾಡಿದ್ದಾರೆ. ಹೈವೇ ಇನ್ನೂ ಓಪನಿಂಗ್ ಕೊಟ್ಟಿಲ್ಲ. ಅಂದರೆ ಮಾಮೂಲಿ 2 ವೀಲರ್ಸ್ ಎಲ್ಲ ಓಡಾಡೋ ಥರ ಜಾಗ ಇದೆ ಸ್ವಲ್ಪ. ನಾನೇನು ಮಾಡಿದೆ, ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಫ್ಲೇವರ್ ಮೇಲೆ KB ಕ್ರಾಸು ಕೊಂಡ್ಲಿ ಕ್ರಾಸ್ ಆ ಕಡೆ ಹೋಗ್ಬೇಕಾದ್ರೆ ಫ್ಲೇವರ್ ಮೇಲೆ ಇದು ಆ ಕಡೆ ಹಳ್ಳಿಯವ್ರು ಏನು ಮಾಡಿದ್ದಾರೆ, ಅಡಿಕೆ ಒಣಗಾಕೋಕ್ಕೆ ಹೈವೇಲಿ ಒಣಗಾಕಿದ್ದಾರೆ ಗಾಡಿಗಳು ಯಾವುದು ಬರೋಲ್ಲ ಅಂದ್ಬಿಟ್ಟು. ಅದೇನಾಗಿದೆ, ಅಡಿಕೆ ಪ್ಲೇಟು ಮತ್ತು ಅಡಿಕೆ ಎಲ್ಲ ಒಣಗಾಕಿದಾಗ ಅಡಿಕೆ ಪ್ಲೇಟ್ ಥರನೇ ಸೇಮ್ ಒಂದು ಯಾವುದೋ ಟಾರ್ಪಲ್ಗೆ ಅಲ್ಲಿಕ್ಬಿಟ್ಟಿದ್ದಾರೆ, ಆಲೋ ಬ್ಲಾಕ್ ಥರದ್ದು. ನಾನು ಸೇಮ್ ಅದು ಅಡಿಕೆ ಪ್ಲೇಟ್ ಥರನೇ ಇದೆ ಕಲ್ಲು. ಅಡಿಕೆ ಪ್ಲೇಟ್ ಕಲರ್ ಇರೋದ್ರಿಂದ ನಾನೇನು ಮಾಡಿದೆ, ಅಡಿಕೆ ಪ್ಲೇಟ್ ಅಲ್ವಾ ಅಂದ್ಬಿಟ್ಟು ಫ್ರಂಟ್ ವೀಲ್ನ ಬಿಟ್ಟೆ. ಅಂದರೆ ಹೆಲ್ಮೆಟ್ದು ವೈಸರ್ ಹಾಕ್ಕೊಟ್ಟಿದ್ನಲ್ಲ ಬ್ಲ್ಯಾಕ್ ಕಲರ್ದು, ಸ್ವಲ್ಪ ಕಾಣಿಸಿಲ್ಲ ಲೈಟಾಗಿ. ನಾನು ಅಡಿಕೆ ಪ್ಲೇಟ್ ಅಂದ್ಕೊಂಡು ಬಿಟ್ಟೆ ಅದ್ರ ಮೇಲೆ. ಮುಂದ್ಗಡೆಗೆ ಫ್ರಂಟ್ ವೀಲಿಗೆ ಸಿಕ್ಕಿದೆ ಕಲ್ಲು. ಎಷ್ಟು ದಪ್ಪ ಇದೆ ಅಂದರೆ ಕರೆಕ್ಟಾಗಿ ಆಲೋ ಬ್ಲ್ಯಾಕೇ ಅದು. ಆಲೋ ಬ್ಲಾಕ್ ಸೈಜ್ದು ಕಲ್ಲು ಮುಂದ್ಗಡೆ ಸಿಕ್ಕಿದೆ ಫ್ರಂಟ್ ವೀಲ್ಗೆ. 70 ಸ್ಪೀಡಲ್ಲಿದ್ದೀನಿ, 5th ಗೇರಲ್ಲೇನೋ ಇದ್ದೀನಿ. ಮುಂದ್ಗಡೆ ಫ್ರಂಟ್ ವೀಲಿಗೆ ಸಿಕ್ಕಿದ ತಕ್ಷಣ ಅಷ್ಟು ದೂರ ಹೋಗ್ಬಿಟ್ಟು ಗಾಡಿ ಉಚ್ಕೊಂಡು ಹೊಂಟೈತೆ ಹಂಗೆ ಫ್ರಂಟ್ ವೀಲು. ಸದ್ಯ ಏನಾಯಿತು ಅಂದರೆ, ನಾನು ನಮ್ಮ ಅಪ್ಪ ಕೂತಿದ್ವಿ, ಗಾಡಿ ಎಲ್ಲೂ ಸ್ಕಿಡ್ ಆಗಲಿಲ್ಲ. ಹಂಗೆ ಉಚ್ಕೊಂಡು ಹೋಗ್ಬಿಟ್ಟು ಫ್ರಂಟ್ ವೀಲ್ ತಿರುಗಿಲ್ಲ, ಹಂಗೆ ಉಚ್ಕೊಂಡು ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದೆ. ನಿಂತ್ಕೊಂಡು ಗಾಡಿ 5th ಗೇರಲ್ಲೇ ಆಫ್ ಆಗೋಯ್ತು. 5th ಗೇರಲ್ಲೇ ಆಫ್ ಆಯಿತು. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಇದು ಹೆಡ್ಲೈಟ್ದು ವೈಸರು, ಹೆಡ್ಲೈಟ್ದೇನೋ ಬರುತ್ತೆ ಇದು ವೈಸರ್ ಅನಿಸುತ್ತೆ. ಅದು ಫುಲ್ಲು ಪುಡಿ, ಗಾಡಿ ವೈಬ್ರೇಷನ್ ಆಗಿರೋದಕ್ಕೆ ಕಲ್ಲು ಸಿಕ್ಕಾಕೊಂಡು ಫುಲ್ ಪುಡಿ ಆಗಿಬಿಟ್ಟು ಅದು ತುಂಬ ಹೆಚ್ಚು ಕಮ್ಮಿ ಅಂದರೆ ಒಂದು 200 ಮೀಟ್ರ್ ದೂರ ಹೋಗಿ ಆರಿದೆ, ಅಲ್ಲೋಗಿ ಬಿದ್ದಿದೆ. ಮತ್ತು ಈ ಮೊಬೈಲ್ದು ಹೋಲ್ಡರ್ ಇದೆಯಲ್ಲ, ಇದು ಈ ಮೊಬೈಲ್ ಹೋಲ್ಡರ್ ಫುಲ್ಲು ಬೆಂಡಾಗ್ಬಿಟ್ಟು ಮೊಬೈಲ್ ಹಿಂಗೆ ಬಕ್ಕೊಂಬಿಟ್ಟಿತ್ತು, ಆ ಮಟ್ಟಿಗೆ ಆಗಿತ್ತು. ಅದಾದಮೇಲೆ ನಾನೇನು ಮಾಡಿದೆ, ಸರಿ ಆಯಿತು ಅಂದ್ಬಿಟ್ಟು KTM ಶೋರೂಮ್ಗೆ ಹೋಗಿ ಇದು ನಾವು ಹೊಸದು ಹಾಕ್ಸ್ಕೊಬಂದೆ. ಇದು ಅವ್ರ ಹತ್ರ ನಾನೇನು ಹೇಳಲಿಲ್ಲ, ಈ ಥರ ಆಯಿತು ಹಿಂಗಾಯಿತು ಅಂತ. ನಾನು ಅದನ್ನು ಹೊಸದು ಮಾತ್ರ ಅದೊಂದು ಚೇಂಜ್ ಮಾಡಿಸ್ಕೊಬಂದೆ. ಬಂದಾದಮೇಲೆ ಒಂದು ವಾರ ಆಯಿತು. ನೆನ್ನೆ ಗಾಡಿ ಎತ್ತೋಣ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ರೈಡ್ಗೆ ಗಾಡಿ ಎತ್ತಿದ್ರೆ ಫುಲ್ಲು ಏರು ಕಮ್ಮಿ ಆಗಿಬಿಟ್ಟಿದೆ. ಅಂದ್ಕೊಂಡೆ ಇದೇನೋ ಟೈರಿಗೆ ಸಿಗಾಕೊಂಡಿರೋದೇ ಕೆಲಸ ಇದು ಅಂತ ಅಂದ್ಕೊಂಡೆ. ನೋಡಿದ್ರೆ ಆಚೆ ಬಂದು ನೋಡ್ತೀನಿ ಗ್ಯಾರೇಜ್ ಹತ್ರ ಫ್ರೇಮು, ಇದು ವೀಲ್ ಇದೆಯಲ್ಲ ಫ್ರಂಟ್ ವೀಲು, ಅದೇ ಇವಾಗ ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಆ ಫ್ರಂಟ್ ವೀಲು ಬೆಂಡಾಗಿಬಿಟ್ಟಿದೆ. ಬೆಂಡಾಗಿ ಈ ಥರ ಒಂಥರ ಬೆಂಡಾಗಿ ಅದೇನಾಗಿದೆ, ಅದು ಹೇರ್ ಹೋಗ್ತಾ ಇದೆ ಟೈರಿಂದ ಆಚೆ. ಫುಲ್ಲು ಟೈರಿಂದ ಲೀಕ್ ಆಗ್ತಿದೆ ಏರು. ಆದ್ದರಿಂದ ಇವಾಗ ಗಾಡಿ ತೊಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ ಶೋರೂಮ್ಗೆ, ನೋಡೋಣ ಏನಂತಾರೆ ಅಂತ. ಅವತ್ತೇ ತೋರಿಸ್ಬೇಕಾಗಿತ್ತು ನಾನು. ಅವತ್ತು ತೋರ್ಸೋಕ್ಕೆ ನನಗೆ ಗೊತ್ತೇ ಇಲ್ಲ, ಏನೂ ಆಗಿಲ್ಲ ಬಿಡು ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಇವಾಗ ನೋಡಿದ್ರೆ ಈ ಮಟ್ಟಿಗೆ ಆಗಿದೆ. ಹೆಂಗೆ ಆಗ್ತಿದೆ ಅಂದರೆ ಬೇಜಾರು ನನಗೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ. ನೆನ್ನೆ ಹೋಗೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ, ಹಂಗಾಗಿದೆ. ನೋಡ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ
ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ ಫೋಟೋನ ಸ್ಟೋರಿಗೆ. ಒಬ್ಬರು ಬ್ರೋ ಕೇಳಿದರು, ಏನು ಬ್ರೋ ವೀಡಿಯೋಸೇ ಬರ್ತಾಯಿಲ್ಲ ಅಂತ. ಅವರು ಫೋಟೋ ಹಾಕಿದ್ದೆ, ಈ ಥರ ಆಯಿತು ನೋಡಪ್ಪ, ಇವತ್ತು ಹೋಗೋಕ್ಕನ ಅಂತ ಇದ್ದೆ, ಹಿಂಗಾಯಿತು ಅಂತ ಬೇಜಾರಾಗ್ತಾಯಿದೆ. ಅದೇ ಇವಾಗ ಶೋರೂಮ್ಗೆ ಹೋಗಿ ತೋರಿಸ್ತೀನಿ ಏನಾಗಿದೆ, ಏನು ಮಾಡ್ಬೋದು ಅದನ್ನು ಅಂತ. ನೋಡೋಣ ಏನು ಮಾಡ್ತಾರೆ. ನೀವು ಅಷ್ಟೇ ಸ್ವಲ್ಪ ಅಕ್ಕಪಕ್ಕ ನೋಡೋದ್ಬಿಟ್ಟು ಅಕ್ಕಪಕ್ಕನೂ ನೋಡಿ ಯಾರು ಬರ್ತಾರೆ ಯಾರು ಬರಲ್ಲ ಅಂತ. ಆದರೆ ನೆಲದಲ್ಲೂ ನೋಡಪ್ಪ, ರೋಡಲ್ಲಿ ಎಲ್ಲರೂ ಬೈಕ್ ರೈಡರ್ಸ್, ಬೈಕ್ ಲಾಂಗ್ ರೈಡ್ ಹೋಗೋರು ಮತ್ತು ಇಲ್ಲೇ ಶಾರ್ಟ್ ರೈಡ್ ಹೋಗೋರು ಎಲ್ಲರೂ ಹೇಳೋದೊಂದೇ, ರೋಡಲ್ಲಿ ನೋಡಿ. ಯಾಕಂದರೆ ನಮ್ಮ ಕರ್ನಾಟಕದ ರೋಡ್ಗಳು ತುಂಬ ಬ್ಯೂಟಿಫುಲ್ ಆಗಿದೆ, ಹೇಳ್ಕೊಳಕ್ಕಾಗಲ್ಲ ಆ ಮಟ್ಟಕ್ಕಿದೆ. ಈ ಗುಂಡಿಗಳು, ಒಂದೊಂದು ಗುಂಡಿ ಒಂದೊಂದು ಅಡಿ ಇದೆ, ಆ ಥರ ಗುಂಡಿಗಳಿದೆ. ಮತ್ತು ಆ ಥರ ಕಲ್ಲುಗಳಿಕ್ತಾರೆ, ಅಲ್ಲಿಗೆ ಪೀಸ್ಗಳಿಕ್ತಾರೆ. ಆದ್ದರಿಂದ ಸ್ವಲ್ಪ ಸೇಫಾಗಿ ರೈಡ್ ಮಾಡಿ. ಯಾರು ನಂತರ ಅದೇನೋ ಕಣ್ಣು ಏನೋ ರೋಡ್ ಚೆನ್ನಾಗಿದೆ ಅಂತ ನಂಬ್ಕೊಂಡು ಯಾರು ಬೈಕ್ ಓಡಿಸ್ಬೇಡಿ ದಯವಿಟ್ಟು. ಕರ್ನಾಟಕದಲ್ಲಿ ತುಂಬ ರೋಡ್ಗಳು ಹದಗೆಟ್ಟು ಹಾಳಾಗಿ ಬೇಕಾದ್ರೆ ಒಬ್ಬರನ್ನ ಸಮಾಧಿ ಮಾಡಿಬಿಡ್ಬೋದು ಅಂತಂಥ ದೊಡ್ಡ ದೊಡ್ಡ ಗುಂಡಿಗಳಿದ್ದಾವೆ ರೋಡಲ್ಲಿ, ಆ ಮಟ್ಟಕ್ಕಿದೆ. ಈ ರೀತಿ ಆಗಿದೆ ನನ್ನ ಕತೆ. ಈಗ ಹೋಗಿ ತೋರಿಸ್ಬೇಕು, ತುಂಬ ಬೇಜಾರಾಗ್ತಾಯಿದೆ. ಬನ್ನಿ ಶೋರೂಮ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ ಏನಂತಾರೆ ಅಂತ. ಶೋರೂಮ್ ಹತ್ರ ಬಂತು, ಶೋರೂಮ್ ತೆಗ್ದಿಲ್ಲ ಆದರೆ ಸರ್ವಿಸ್ ಇಲ್ಲ, ಶೋರೂಮ್ ಓಪನ್ ಆಗಿದೆ. ನೋಡಿ ಇಂಥ ಗಾಂಡು ನನ್ನ ಮಕ್ಕಳು ಬಂದ್ಬಿಡ್ತಾರೆ. ಹಾಯ್ ಬೋಳಿ ಮಕ್ಕಳು ಒನ್ ವೇಲೂ ಸ್ಪೀಡಾಗಿ ಹೋಗ್ತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಎಂಥ ಕಿತ್ತು ನನ್ನ ಮಕ್ಕಳಪ್ಪ. ಶೋರೂಮ್ ಹತ್ರ ಹೋಗಿದ್ದೆ, ಅವ್ರು ನೋಡಿದ್ರೆ ಇದೆಲ್ಲ ನಾವು ಮಾಡೋಕ್ಕಾಗಲ್ಲ, ನೀವು ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಮಾಡಿಸಿ ಅಂತ ಹೇಳ್ತಾಯಿದ್ದಾರೆ. ಯಾಕಂದರೆ ಅವ್ರ ಹತ್ರ ಇಲ್ವಂತೆ ಅದೆಲ್ಲ ಬ್ಯಾಲೆನ್ಸಿಂಗ್ ಮಾಡೋದು. ಜಸ್ಟ್ ಅವ್ರು ಏನು ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ. ಇಲ್ಲ ಅಂದರೆ ವೀಲ್ನೇ ಚೇಂಜ್ ಮಾಡ್ಸಂಗಿದ್ರೆ ಅಂದರು. ಒಂದು ಫ್ರಂಟ್ ವೀಲ್ ಬಂದು 9,000 ಅಂತೆ. ಅಪ್ಪ ರಾಮ, ಏನು ಕಾಸ್ಟ್ಲಿ ಗುರು. ಅದಕ್ಕೇ ಸಾರ್ ಅದೆಲ್ಲ ಚೇಂಜ್ ಮಾಡೋದು ಬೇಡ, ಬೇರೆ ಏನಾರು ಇದ್ದರೆ ಹೇಳಿ ಅಂದೆ. ಅದಕ್ಕೆ JC ರೋಡ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಡಿಸೋವಂಥವ್ರೆ. ನಮ್ಮ ಬೆಂಗಳೂರಿನ JC ರೋಡಲ್ಲಿ ನಾನೇನಾದ್ರು ಈ ಥರ ಹೋಗಿ ಹೇಳಿದೆ ಅಂದರೆ ಕಾಯ್ಕೊಂಡಿರ್ತಾರೆ. ನೀವು ಹೋಗ್ಲಿಲ್ಲ ಅಂದರೂ ಎಳ್ಕೊಂಡು ಹೋಗ್ಬಿಡ್ತಾರೆ ಗುರು. ಗಾಡಿನವರೇ ತಳ್ಕೊಂಡು ಹೋಗಿ ನಿಲ್ಲಿಸ್ಕೊಂಡೇ ಬಿಡ್ತಾರೆ ಸರ್ವಿಸ್ ಸೆಂಟ್ರಲ್ಲಿ. ಅದೇ ಇವಾಗ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಗೊತ್ತಿರೋರು ಯಾರಾದರೂ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಸುಮ್ಮನೆ ಆಮೇಲೆ ಹೋಗ್ಬಿಟ್ಟು ನಾನು ನನ್ನ ಮಕ್ಕಳು ಮಾಡೋ ಕೆಲಸಕ್ಕೆ ನಮ್ಮನ್ನೇ ಬಲಿಪಶು ಮಾಡಿಬಿಡ್ತಾರೆ. ಆ ಥರ ಇದೆ JC ರೋಡಲ್ಲಿ. ಯಾಕಂದರೆ ನಮ್ಮ ಫ್ರೆಂಡು ಒಬ್ಬ ಒಂದು ಸತಿ ಹೋಗ್ಬಿಟ್ಟು ತಗಲಾಕೊಂಡು ಸುಮ್ಮನೆ ವೇಸ್ಟ್ ಮಾಡ್ಕೊಬಂದ ದುಡ್ಡನ್ನ. ಬೈಕ್ಗೆ PPF ಮಾಡ್ಸೋಕ್ಕೆ ಹೋಗಿ RC 200ಗೆ ನನಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ. ಅವ್ನು ನನಗೂ ಕರೆದಿಲ್ಲ. ಒಂದು ಸತಿ ಹೋಗ್ಬಿಟ್ಟಿದ್ದ. ಹೋದಾಗ ಏನಾಗಿದೆ ಅಂದರೆ PPF ಮಾಡಿದ್ದಾರೆ, ವಾರಂಟಿ ಏನೋ 1 ಇಯರ್ ಕೊಡ್ತೀನಿ ಅಂದವ್ರೆ. ಯಾವುದೋ ಲೋಕಲ್ PPF ಹಾಕ್ಬಿಟ್ಟವ್ರೆ, 4,000 ಕಿತ್ಕೊಂಡು ಕಳ್ಸವ್ರೆ. ಬರೀ ಒಂದೇ ತಿಂಗಳು ಬಿಸಿಲಲ್ಲಿ ನಿಲ್ಲಿಸಿದ ಅಷ್ಟೇ, ಎಲ್ಲ ಬಬಲ್ಸ್ ಎದ್ದು ಫಿನಿಷಿಂಗು ಯಾವುದು ನೀಟಾಗಿರಲಿಲ್ಲ. ಆ ಥರ ಮಾಡಿ ಕೊಟ್ಟಿದ್ದಾರೆ. ಹೋಗಿ ಕೇಳಿದ್ದಕ್ಕೆ ಅವನಿಗೆ ಬೈದು ಕಳಿಸಿ ಹೊಡೆಯೋಕ್ಕೆಲ್ಲ ಹೋಗಿದ್ರಂತೆ. ಇವನೇನೋ ಕೇಳಿದ್ದಕ್ಕೆ ನಾವು ಮಾಡೋದೇ ಹೆಂಗೆ, ನಾವು ಹಾಕೋದೇ ಹೆಂಗೆ, ಯಾವುದು ಚೇಂಜ್ ಮಾಡಲ್ಲ, ಹೋಯ್ತಾ ಇರೋ ಅಂದ್ಬಿಟ್ಟು ಬೈದು ಕಳಿಸಿ ಹೊಡೆದು ಕಳಿಸಿದ್ರಂತೆ. ಆ ಥರ ಮಾಡಿದ್ದಾರೆ JC ರೋಡಲ್ಲಿ. ಈಗ ಹೋಗಿ ನಾವು ಆ ಥರ ಬಲಿಪಶು ಆಗೋದು ಬೇಡ. ನೋಡೋಣ, ಸ್ವಲ್ಪ ಇಲ್ಲೇ ಎಲ್ಲರೂ ಹುಡುಕ್ತೀನಿ.
ಆದರೆ ಇಲ್ಲ ಗೊತ್ತಿರೋರು ಆದರೆ ಜೆ ಸಿ ರೋಡ್ ಕರ್ಕೊಂಡು ಹೋಗ್ತೀನಿ. ನೋಡಬೇಕು ಇವಾಗ ಏನು ಮಾಡೋದು ಅಂತ. ನಮ್ಮ ಮಾಸ್ಟ್ರನ್ನ ಕೇಳಬೇಕು ಏನಂತಾರೆ ಅಂತ. ಅವ್ರನ್ನ ಕೇಳಿಬಿಟ್ಟು ಡಿಸೈಡ್ ಮಾಡ್ತೀನಿ. ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ನೂ ಅಪ್ಡೇಟ್ ಕೊಡ್ತೀನಿ. ನೋಡೋಣ ನೆಕ್ಸ್ಟು. ಇವಾಗ ಸರ್ವಿಸ್ ಸೆಂಟ್ರ್ ಬಂದಿದೆ, ಈ ಥರ ಆಗಿದೆ. ಇವಾಗ ನೆಕ್ಸ್ಟ್ ಜೆ ಸಿ ರೋಡ್ಗೆ ಹೋದ್ಮೇಲೆ ಏನು ಕತೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಮುಂದೆ. ನೋಡ್ತಾಯಿರಿ ವಿಡಿಯೋನ. A few inches later. ಬಾಬು ವೀಲ್ ಅಲೈನ್ಮೆಂಟ್ ಸೆಂಟರ್ ಅಂತ ಹೇಳಿದ್ದಾರೆ. ಅದು ಜೆ ಸಿ ರೋಡಲ್ಲೇ ಬರೋದು. ಅದರಿಂದ ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿಗೆ ಹೋಗ್ಬಿಟ್ಟು ಕೇಳಿ ಮಾಡಿಸ್ಕೊಂಬರೋಣ ಅಂತ. ಗೂಗಲ್ ರಿವ್ಯೂ ಎಲ್ಲ ಚೆನ್ನಾಗಿದೆ, ಅಲ್ಲಿ ತುಂಬ ಚೆನ್ನಾಗಿದೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಕೊನೆಗೂ ಮಾಡಿಸ್ದೆ ಗುರು. ಆಯಿತು. ಒಂದು ಚೂರು ಗೊತ್ತಾಗದಿರೋ ಥರ ಬೆಂಡ್ ತೆಗ್ದಿದ್ದಾರೆ ಅದೊಂದು ಅಂಗಡೀಲಿ. ನಿಜ ನಂಬೋಕ್ಕೆ ಆಗಲ್ಲ, ಆ ಥರ ಮಾಡಿದ್ದಾರೆ. ಒಂದು ಚೂರು ಪೈಂಟ್ ಸ್ಕ್ರ್ಯಾಚ್ ಆಗಿಲ್ಲ, ಏನಿಲ್ಲ, ಆ ಥರ ಬೆಂಡ್ ತೆಗ್ದಿದ್ದಾರೆ. ಬೆಳಗ್ಗೆ ಹೋದನು ಈಗ ಮುಗಿಸ್ಕೊಂಡು ಅಂಗಡಿಯೆಲ್ಲ ಹುಡುಕಿ ಲಾಸ್ಟಿಗೆ ಕೊನೆ ಅಂಗಡಿಗೆ ಸಿಕ್ಕಿ ಆ ಅಂಗಡಿ ನೇಮ್ನ ನಿಮಗೆ ನಾನು ಮೆನ್ಷನ್ ಮಾಡಾಕ್ತೀನಿ. ಅಲ್ಲಿ ವರ್ಕು ಚೆನ್ನಾಗಿದೆ, ಸೀರಿಯಸ್ಲಿ. ರಿವ್ಯೂಸ್ ಎಲ್ಲ ಚೆನ್ನಾಗಿದೆ, ಗೂಗಲ್ ರಿವ್ಯೂ ಎಲ್ಲ. ಆ ನೇಮ್ ಬಂದ್ಬಿಟ್ಟು ಏನೋ ಬಾಬು ಅಂತ ಇದೆ ಹೆಸರು, ನೇಮು. ನಿಮಗೆ ಅದನ್ನು ಫೋಟೋ ಹಾಕ್ತೀನಿ ನೋಡಿ. ನಿಜ ಸೀರಿಯಸ್ಸಾಗಿ ಒಂದು ರೋಡ್ ಸರಿ ಇಲ್ದಿರೋದಕ್ಕೆ ಇಷ್ಟೊಂದೆಲ್ಲ ಬೈಕರ್ಸ್ಗೆ ತೊಂದರೆ ಆಗುತ್ತೆ ಅಂದರೆ ಅದು ರೋಡ್ ಮಾಡಿದವ್ರ ಪ್ರಾಬ್ಲಮ್ ಅಲ್ಲ, ನಮ್ಮದೇ ಪ್ರಾಬ್ಲಮ್. ಯಾಕಂದರೆ ಆ ಮಾಡೋರಿಗೆಲ್ಲ ಮಾಡೋ ಥರ ಮಾಡಿಸಿರೋದೇ ನಾವು ಓಟಾಗಿ ಗೆಲ್ಲಿಸಿ. ಮತ್ತು ರೋಡನ್ನ ನೋಡ್ಕೊಂಡು ಹೋಗ್ದಿರ ಸ್ಪೀಡಾಗಿ ಹೋಗಿರೋದು ನಮ್ಮ ತಪ್ಪೆ. ಆ ಕಡೆ ಈ ಕಡೆ ನೋಡಬೇಕಾಗಿತ್ತು. ಮತ್ತು ನಮಗೇನು ಗೊತ್ತು, ಗುಂಡಿಗಳು ನೋಡಬೇಕಾಗಿತ್ತು, ನೋಡಿಲ್ಲ. ಸೊ ಎಲ್ಲರೂ ಹೇಳೋದೊಂದೇ, ಸೇಫಾಗಿ ರೋಡಲ್ಲಿ ರೈಡ್ ಮಾಡಿ, ಸೇಫಾಗಿ ಹೋಗಿ, ಪ್ರತಿಯೊಂದು ಅಬ್ಸರ್ವ್ ಮಾಡಿ ರೋಡ್ನ ಮತ್ತು ಅಕ್ಕಪಕ್ಕ ಇರೋರನ್ನ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನನ್ನ ಚಾನಲ್ಗೆ ಹೊಸಬ್ರಾಗಿದೆ, ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋಸ್ ಎಲ್ಲ ನೋಡಿ, ಚೆನ್ನಾಗಿದೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್. ನಮಸ್ಕಾರ ಕರ್ನಾಟಕ. ಧನ್ಯವಾದಗಳು.